MLA ಬರೀ ಹೆಬ್ಬಟ್ಟು ಅಷ್ಟೇ. ಶಿ ಇಸ್ ಓನ್ಲಿ ಅ ರಬ್ಬರ್ ಸ್ಟಾಂಪ್. ಐ ಕ್ಯಾನ್ ಓಪನ್ಲಿ ಡಿಕ್ಲೇರ್ ದಟ್. ಇವತ್ತು KGF ನಲ್ಲಿ ಬಂದು ಪಾಳೆಗಾರ ಆಳ್ವಿಕೆ ಮಾಡ್ತಾನಂದ್ರೆ ಇದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕಾಗ್ತದೆ. ಈ 10 ವರ್ಷಗಳ ಕಾಲ ನಗರಸಭೆಯಲ್ಲಿ ಏನ್ ನಡೀತು, ತಹಸೀಲ್ದಾರ್ ಕಚೇರಿನಲ್ಲಿ ಏನ್ ನಡೀತು, ಫುಡ್ ಆಫೀಸಲ್ಲಿ ಏನ್ ನಡೀತು, ಎಲ್ಲ ಈ ಬಡ ಮಕ್ಕಳಿಗೆ ಯಾವುದು ಹೋಗಿ ಸರಿಯಾದ ರೀತಿಯಲ್ಲಿ ಸೇರ್ತಾ ಇರ್ಲಿಲ್ಲ. ಜನ ಎಲ್ಲ ಬಂದು ಏಮಾಲಿಗಳು, ಏನೇ ಬೇಕಾದ್ರೂ ಬಂದು ಯಾರಾದ್ರೂ ಸುಳ್ಳು ಹೇಳಿದ್ರೆ ನಂಬೋರು, ಸುಳ್ಳು ಹೇಳಿದ್ರೆ ಅವ್ರಿಗೆ அധിகாரವನ್ನೇ ಕೊಡೋರು. நாங்க செய்யறோம். இன்னைக்கு ராஜேந்திரன் சொன்னாரு, எங்களுக்கு சந்தோஷம் ஆச்சு. இன்னைக்கு சைனாடு வந்து ஏலம் விடுறதுக்காக ஒரு முடிவாக்கப்பட்டிருக்குது. அந்த முடிவுல வந்து BGML தொழிலாளருடைய நிலுவைத் தொகையும் அதுல சேர்க்கப்படும் சொன்னாரு. உள்ளபடியே எங்களுக்கு மகிழ்ச்சி. மேலும் அது மென்மேலும் எடுத்து சொல்லணும்னா திருப்பி டெல்லிக்கு போனோம். சம்பந்தப்பட்ட அதிகாரிகள் மினிஸ்டர்களை பார்க்கணும். அதுக்கு நாங்க தயார் பண்ணோம். நம்ம MP கிட்ட சொல்லியிருக்கோம், மினிஸ்டர் குமாரசாமி அவர்கள்ட்ட சொல்லியிருக்கோம். அவரிடம் திருப்பி சென்றோம்னு சொன்னா அது முடிவுக்கு வரும்னு சொல்லியிருக்காரு. உள்ளபடியே எங்க BGML முன்னாள் தொழிலாளிகள் சார்பா அவரை வாழ்த்து வரவேற்று இந்த நன்னாளில் எங்களையும் அழைத்து அவர் அழைத்தாருன்னு சொன்னா எங்களுக்கு மிக பெருமையாக உள்ளது என்பதை கூறிக்கொண்டு வாய்ப்புக்கு நன்றி கூறி விடைபெறுகிறேன். ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಜಯಂತಿಯನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ನಾವು ಆಚರಣೆ ಮಾಡ್ತೀವಿ, ಅದೇ ತರ ಈ ವರ್ಷವೂ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಇನ್ನೊಂದು ಹೆಸರು ಹೇಳ್ಬೇಕಾದ್ರೆ ಒಗ್ಗೂಟದ ಸಮೇತ JDS ಪಕ್ಷದಿಂದ ಇವತ್ತು ಮಾಲಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನಮ್ಮ KR ರಾಜೇಂದ್ರನ್ ಅವರ ನೇತೃತ್ವದಲ್ಲಿ ಇವತ್ತು BGML ಕಾರ್ಮಿಕರು ಇದರಲ್ಲಿ ಬಂದು ಪಾಲ್ಗೊಂಡಿದ್ದಾರೆ. ಅವರ ಕೋರಿಕೆಗಳನ್ನು ಇವತ್ತು ಇಲ್ಲಿ ತಿಳಿಸಿದ್ದಾರೆ. ಅದಕ್ಕಾಗಿ ಮೊದಲು ಬಂದು ನಗರಸಭೆಗೆ ಕೃತಜ್ಞತೆ ಸಲ್ಲಿಸ್ಬೇಕು ನಾವು. ಯಾಕೆ ಹೇಳ್ತೀನಿ ಅಂದ್ರೆ, ಪ್ರತಿ ವರ್ಷ ಆಚರಣೆ ಮಾಡೋವಾಗ್ಲೂ ಈ ಒಂದು ಅದ್ದೂರಿಯಾದ ರೀತಿಯಲ್ಲಿ ಏನೇನು ಸವಲತ್ತುಗಳು ಬೇಕೋ ಎಲ್ಲ ಇಲ್ಲಿ ಮಾಡಿಕೊಟ್ಟು ಇವತ್ತು ಇದು ಮಾಡಿದ್ದಾರೆ ಅಂದ್ರೆ ಅದಕ್ಕೆ ರಾಜೇಂದ್ರನ್ ಅವರು ಮತ್ತು ಪಕ್ಷದ ಎಲ್ಲರೂ ಸೇರಿ ಅವ್ರಿಗೊಂದು ಮನವಿ ಕೊಟ್ಟಾಗ ಅವ್ರು ನಾನು ಎಲ್ಲ ಖಂಡಿತ ಮಾಡ್ಕೊಡ್ತೀನಿ, ನಿಮ್ಗೆ ಏನೇನ್ ಬೇಕೋ ಅನುಕೂಲ ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ಅವರೆಲ್ಲ ಇವತ್ತು ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ನಗರಸಭೆ ಸಿಬ್ಬಂದಿಗಳಿಗೂ ನಗರಸಭೆದ ಪೌರಾಯುಕ್ತರುಗಳಿಗೂ ಎಲ್ರಿಗೂ ಬಂದು ಫಸ್ಟ್ಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂದ್ರೆ ಯಾವ ವರ್ಷನೂ ಈ ರೀತಿ ಒಂದು ಅದ್ದೂರಿಯಾದ ಒಂದು ರೀತಿಯಲ್ಲಿ ಮಾಡಿದ್ ನಾನು ಮನ್ಗಂಡಿಲ್ಲ. ಆದ್ದರಿಂದ ಈ ಮಾತನ್ನು ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಏನು ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೋ ಆ ರಚನೆಯ ಪ್ರಕಾರ ಇವತ್ತು KGF ನಲ್ಲಿ ಕಾನೂನು ರೀತಿಯಾಗಿ ಯಾವುದೂ ನಡೀತಾ ಇಲ್ಲ. ಈಗ ರಾಜೇಂದ್ರ ಅವರು ಪಕ್ಷದವರ ಸೇರಿ ಒಂದು ಪತ್ರಿಕೆಯನ್ನು ಬಿಡುಗಡೆ ಮಾಡಿದೀವಿ. ಈ 10 ವರ್ಷಗಳ ಕಾಲ ಏನೇನು ನಡೀತು, ಎಷ್ಟೊಂದು ಕೋಟ್ಯಾಂತರ ರೂಪಾಯಿ ಹೋಯ್ತು, ಇದರ ಬಗ್ಗೆ ಎಲ್ಲ ನೋಟಿಸ್ ಅನ್ನು ಬಿಟ್ಟಿದೀವಿ. ನಾನು ಏನ್ ಹೇಳ್ತೀನಿ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕೊಟ್ಟಿರೋ ಒಂದು ಬುನಾದಿ ಏನಿದೆ, ಆ ಬುನಾದಿಯಲ್ಲಿ ಎಲ್ಲರೂ ಹೋದಾಗ ಮಾತ್ರನೇ ನಾವು ಶಾಶ್ವತವಾಗಿ ಇಲ್ಲಿ ಬಾಳ್ವೆ ನಡ್ಸಕ್ಕಾಗೋದು. ಅದು ಬಿಟ್ಬಿಟ್ಟು ಅಡ್ಡದಾರಿ ಹಿಡಿದು ಹೋಗೋರು ಹಲವಾರು ಜನಗಳಿದ್ದಾರೆ. ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಳ್ಳೆ ಬುದ್ಧಿಯನ್ನು ಕೊಡ್ಬೇಕು ಈ ಸಂದರ್ಭದಲ್ಲಿ. ಯಾಕೆ ಹೇಳ್ತೀನಿ ಈ ಮಾತಂದ್ರೆ, ನಾವು KGF ನಲ್ಲಿ ಹುಟ್ಟು ಬೆಳೆದು ಇಲ್ಲಿ ಎಲ್ಲ ಕಷ್ಟ ಸುಖಗಳನ್ನ ಅನುಭವಿಸ್ತಾಗ್ಲೂ ಯಾರೋ ಬೇರೆ ಒಬ್ಬ ಬಂದು ಇವತ್ತು KGF ನಲ್ಲಿ ಬಂದು ಪಾಳೆಗಾರ ಆಳ್ವಿಕೆ ಮಾಡ್ತಾನಂದ್ರೆ ಇದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕಾಗ್ತದೆ. ಈ 10 ವರ್ಷಗಳ ಕಾಲ ನಗರಸಭೆಯಲ್ಲಿ ಏನ್ ನಡೀತು, ತಹಸೀಲ್ದಾರ್ ಕಚೇರಿನಲ್ಲಿ ಏನ್ ನಡೀತು, ಫುಡ್ ಆಫೀಸಲ್ಲಿ ಏನ್ ನಡೀತು, ಎಲ್ಲ ಈ ಬಡ ಮಕ್ಕಳಿಗೆ ಯಾವುದು ಹೋಗಿ ಸರಿಯಾದ ರೀತಿಯಲ್ಲಿ ಸೇರ್ತಾ ಇರ್ಲಿಲ್ಲ. ಇದಕ್ಕೆ ಕಾರಣ ಏನಂದ್ರೆ, ಯಾರೋ ಎಲ್ಲೋ ಕೂತ್ಕೊಂಡು KGF ನ ಅಧಿಕಾರ ಮಾಡ್ತಾನಲ್ಲ, ಚಲನೆ ಮಾಡ್ತಾರಲ್ಲ, ಅದನ್ನು ನಿಲ್ಲಿಸೋದಕ್ಕೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಎದುರಿನಲ್ಲಿ ನಾನು ನಿಂತು ಒಂದು ಶಬ್ದ ಮಾಡ್ತೀನಿ. ಇದಕ್ ಮೇಲೆ KGF ನಲ್ಲಿ ಹುಟ್ಟಿ ಬೆಳೆದವನಿಗೆ ಮಾತ್ರನೇ KGF ನಲ್ಲಿ ಸ್ವತಂತ್ರ ಇರ್ತದೆ ಹೊರತು ಬೇರೆಯವನಿಗೆ ಅಸ್ವತಂತ್ರ ಇರೋದಿಲ್ಲ. ಆದ್ರಿಂದ ನಾವೆಲ್ಲ ಒಗ್ಗಟ್ಟಿನಿಂದ ಇದ್ದಾಗ ಮಾತ್ರನೇ ನಮ್ಮ ಊರನ್ನ ಕಾಪಾಡಕ್ಕಾಗುತ್ತೆ ಅಂತ ಹೇಳಿ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. பாபா சாஹேப் டாக்டர் B.R. அம்பேத்கர் அவர்களுடைய 136ஆம் ஆண்டு பிறந்த தின விழாவினை மிக விமரிசையாக கொண்டாடி கொண்டிருக்கக்கூடிய இந்த நாட்டு மக்கள் அனைவருக்கும் மற்றும் கோலார் தங்கவயலில் இருக்கக்கூடிய அனைத்து மக்களுக்கும் இந்த தினத்திலே சிறப்பான வாழ்த்துக்களை தெரிவித்துக் கொண்டு,
இன்றைக்கு மதசார்பற்ற ஜனதாதள் எஸ் கட்சியின் சார்பாக மற்றும் முன்னாள் பிஜிஎம்எல் தொழிலாளர்கள் இங்கே இணைந்திருப்பது மிகப்பெரிய ஒரு சந்தோஷத்தை தருகிறது. கோலார் தங்கவயலுக்கு இன்னைக்கு என்ன நன்னுங்குதுன்னு சொல்லிட்டு நம்ம தயால் சொல்லியிருக்கிறாரு. 10 ஆண்டு காலமாக ஒரு லஞ்ச லாவண்யம் மிக சிறந்த முறையில ತಲೆ ತೂಕಿ ನಡೆದು ಕೊಂಡಿರುತ್ತದೆ. ಇಂಥ ಒಂದು ಭ್ರಷ್ಟ ಆಡಳಿತ ಇಡೀ ಕೆಜಿಎಫ್ ಕ್ಷೇತ್ರದಲ್ಲಿ ನಮ್ಮ ಇತಿಹಾಸದಲ್ಲಿ ನಾವು ನೋಡಿದಿರಲಿಲ್ಲ. ಎಷ್ಟೊಂದು ಭ್ರಷ್ಟಾಚಾರಗಳಾಗಿದೆ ಅಂತ ನೂರಾರು ಕೋಟಿಗಳು ಜನರಿಗೆ ಏನು ಪಾಪ ಗೊತ್ತಿಲ್ಲ. ಈಗ ಹೇಳ್ತಾ ಇದ್ರು ನಮ್ಮ ದಯಾಲ್ ಅವರು, ಯಾವನೋ ಒಬ್ಬನು ಕೋಲಾರಿಂದ ಬರ್ತಾನೆ ಗೋವಿಂದಗೌಡ ಅಂತ, ಅವನದೇ ಇಲ್ಲಿ ರೂಲಿಂಗ್ ನಡೀತಾ ಇರೋದು. MLA ಬರೀ ಹೆಬ್ಬಟ್ಟು ಅಷ್ಟೇ. ಶಿ ಇಸ್ ಓನ್ಲಿ ಅ ರಬ್ಬರ್ ಸ್ಟಾಂಪ್. I can openly declare that in this August assembly. ಇದೇನಂತ ಹೇಳಿದ್ರೆ, ಈ ಊರಿನಲ್ಲಿ ಇರ್ತಕ್ಕಂಥ ಜನ ಎಲ್ಲ ಬಂದು ಏಮಾಲಿಗಳು. ಏನೇ ಬೇಕಾದ್ರೂ ಬಂದು ಯಾರಾದ್ರೂ ಸುಳ್ಳು ಹೇಳಿದ್ರೆ ನಂಬೋರು, ಸುಳ್ಳು ಹೇಳಿದ್ರೆ ಅವರಿಗೆ ಅಧಿಕಾರವನ್ನೇ ಕೊಡೋರು. ಇವರು ಅಂದ್ಕೊಂಡಿರೋದು ಬೇರೆ ಊರಿಂದ ಬಂದು ಈ ಊರಿನಲ್ಲಿ ಇರ್ತಕ್ಕಂಥವ್ರಿಗೆ 500 ರೂಪಾಯಿ 1000 ರೂಪಾಯಿ ಕೊಟ್ಬಿಟ್ರೆ ನಾವು ಬಂದು ಅಧಿಕಾರ ಬಂದು ವಹಿಸಬಹುದು ಅನ್ನೋ ಒಂದು ಮನಸ್ಸಲ್ಲಿ ಅವ್ರಿಗೆ ಬಂದಿದೆ. ಇವತ್ತು ಕೆಜಿಎಫ್ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥ ದುರಾಡಳಿತ ಅಗೇನ್ಸ್ಟ್ ದಿ ಡೆಮಾಕ್ರೆಟಿಕ್ ಪ್ರಿನ್ಸಿಪಲ್ಸ್, ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್, against the enshrined rule and regulations which is being given by the municipal administration department. ஏறத்தாழ 100 கோடிக்கு மேல வந்து ஊழல் நடந்திருக்குது. அம்ருத் திட்டத்துல மட்டும் வந்து குடிக்கிற தண்ணில பேத்தமங்கலா வந்துட்டு பிஜிஎம்எல் தொழிலாளர்களுக்காக வந்து பிரிட்டிஷ்காரன் கட்டப்பட்டது. Today what has happened to that? Are we getting a single drop of water from Bethamangala? No. இது எங்க போயிருக்குது? Why desilting is not been taken up at Bethamangala lake? ಇದು ಏನಂತ ಹೇಳಿದ್ರೆ, ಇಲ್ಲಿ ಬರ್ತಕ್ಕಂಥ ಶಾಸಕರು ಎಲ್ಲರೂ ಬಂದು ಗುಲಾಮಗಿರಿಯಾಗಿದ್ದಾರೆ. ಅಲ್ಲಿ ಬೇತಮಂಗಲದಲ್ಲಿ ಇರ್ತಕ್ಕಂಥ ರೈತರುಗಳಿಗೆ ಗುಲಾಮ್ ಆಗಿದ್ದಾರೆ. ಸೊ ಇಂಥ ಒಂದು MLA நமக்கு ಬೇಕಾ? நமக்கு கிடைக்க வேண்டிய ஒரு சொட்டு தண்ணி இன்னைக்கு பேத்தமங்கலம் இருந்து வரல. இன்னைக்கு தாய்மார்கள் எல்லாம் வந்துட்டு ரோட்ல வந்துட்டு டேங்கர் தண்ணி பிடிச்சிருக்கிறாங்க. ஏன்? Though there is a Palar river which is being adjoined in our constituency, we are unable to drink a single drop of water. Though 60 crore rupees has been spent on giving this water line from Bethamangala, ಒಂದು ಸೊಟ್ಟು ನೀರು ನಮಗೆ ಬಂದು ಬರ್ತಾ ಇಲ್ಲ. ಇದಕ್ಕೆ ಯಾರು ಹೊಣೆಗಾರರು? ಯಾರು ಹೇಳಿ? ನಿಮಗೆಲ್ಲ ಬಂದು ಗೊತ್ತಿದೆಯೋ ಗೊತ್ತಿಲ್ವೋ, ಇಡೀ ಕೆಜಿಎಫ್ ಜನರು ಇದೆಲ್ಲ ಪಾಪ ಅವರೆಲ್ಲ ಬಂದು ಮನಸ್ಸಲ್ಲೇ ಹಾಕೊಳ್ಳೋದಿಲ್ಲ. ಅವ್ರ ದುಡಿಮೆ ಒಂದು, ಅವ್ರ ಜೀವನ ಒಂದು ಅಂತ ಇರ್ತಾರೆ. ನೀರಿಲ್ವಾ, ಯಾರಾದ್ರೂ ಒಂದು ಟ್ಯಾಂಕರ್ ಹತ್ರ ಹೋಗಿ ಕೈಲಿ ದುಡ್ಡು ಕೊಟ್ಟು ತಗೋತಾರೆ. ಇಂಥ ಒಂದು ಪರಿಸ್ಥಿತಿ ಎಲ್ಲ ಬದಲಾಗಬೇಕು. ಸ್ಕಾಲರ್ಶಿಪ್ ಕೊಟ್ಟಿಲ್ಲ ರೀ ಇದು ನಮ್ಮ ಮುನ್ಸಿಪಾಲಿಟಿನಲ್ಲಿ. ನಗರಸಭೆ 2024 ಇಸ್ವಿನಲ್ಲಿ ಅಪ್ಲಿಕೇಶನ್ಸ್ ಎಲ್ಲ ಬಂದು ಸ್ವೀಕಾರ ಮಾಡಿ ಒಂದು ಮಾನವರಿಗೂ ಬಂದು ಸ್ಕಾಲರ್ಶಿಪ್ ಕೊಟ್ಟಿಲ್ಲ. ಸೊ ಇದೆಲ್ಲ ಏನಕ್ಕೆ ನಾನು ಇಲ್ಲಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರು ಏನನ್ನ ನಮಗೆ ಕಾನೂನನ್ನು ಕೊಟ್ಟಿದ್ದಾರೆ, ಏನೊಂದು ಹೋರಾಟ ಮಾಡ್ಬೇಕಂತ ಒಂದು ಹಕ್ಕನ್ನು ಕೊಟ್ಟಿದ್ದಾರೆ, ಇದೆಲ್ಲ ನಾವು ಬಂದು ಗಮನದಲ್ಲಿ ಇಟ್ಕೊಳ್ಬೇಕು. ಇವತ್ತು ನಮ್ಮ ಕಮಿಷನರ್ ಹೊಸದಾಗಿ ಬಂದಿದ್ದಾರೆ ಶ್ರೀಧರ್ ಅಂತ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಅಬೌಟ್ ಹಿಸ್ ಕ್ಯಾರೆಕ್ಟರ್ ಅಂಡ್ ಕಾಂಡಕ್ಟ್. ದಿ ಅಡ್ಮಿನಿಸ್ಟ್ರೇಷನ್ ವಾಟ್ ಹಿ ಇಸ್ ಡೂಯಿಂಗ್, ಐ ಆಮ್ ಹ್ಯಾವ್ ಟು ಅಪ್ರಿಶಿಯೇಟ್ ಹಿಮ್. ಯಾರು ಒಬ್ರು ಒಳ್ಳೇದು ಮಾಡ್ತಾರೋ ಜನ ಅವ್ರನ್ನ ಬಂದು ಅಪ್ರಿಶಿಯೇಟ್ ಮಾಡ್ತಾರೆ. ನೋಡಿ, ಒಂದೇ ಒಂದು ಮಾತು ನಾನು ಅವ್ರನ್ನ ಕರೆದು ನಾನು ಹೇಳಿದೆ, ಸರ್ ಇಟ್ ಈಸ್ ರಿಯಲಿ ಎ ಸಮ್ಮರ್ ಪೀರಿಯಡ್, ಜನ ಬಂದು ತುಂಬಾ ಜನ ಬರ್ತಾ ಇರ್ತಾರೆ, ಅಲ್ಲಿ ನೆರಳಿಲ್ಲ, ಅಲ್ಲಿ ನಿಂತ್ಕೊಳ್ಳೋಕೆ ಒಂದು ಶಾಮಿನ ಒಂದು ಹಾಕೊಡಿ. ಇಲ್ಲಿ ಬರುವಾಗ ಬಂದು ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರ ಬರ್ತ್ಡೇ ಇದು ನಡೀತಾ ಇದೆ, ಅದು ಯಾವ ರೀತಿ ಇರಬೇಕು ಆ ರೀತಿ ಸ್ವಲ್ಪ ಬ್ಯೂಟಿಫುಲ್ ಆಗಿ ಬಂದು ನೀವು ಅರೇಂಜ್ಮೆಂಟ್ ಎಲ್ಲ ಮಾಡಿಕೊಡ್ಬೇಕಂತ ಹೇಳಿದೆ. ಜಸ್ಟ್ ಎ ವರ್ಡ್ ವಾಸ್ ಎನಫ್ ಫಾರ್ ಹಿಮ್. ಹಿ ಹ್ಯಾಸ್ ಕ್ರಿಯೇಟೆಡ್ ಎ ವೆರಿ ಬಿಗ್ ಹಿಸ್ಟ್ರಿ. ಟುಡೇ 10 ವರ್ಷದಲ್ಲಿ ಏನು ಈ ನಗರಸಭೆಯನ್ನು ಬಂದು ಕಾಂಗ್ರೆಸ್ ಆಡಳಿತ ಇತ್ತೋ, 10 வருஷத்துல வந்து இந்த நகரசபையில வந்துட்டு நம்ம ஊருக்காரங்க கூட வந்து தாழ்த்தப்பட்டவங்க கூட பிரசிடென்ட் இருந்துக்கிறாங்க. எதனா நடந்திருக்குதா இந்த மாதிரியான ஒரு அழகான ஒரு இது? நடக்கல. ஏன்னு சொன்னா இவங்க எல்லாம் வந்துட்டு இந்த சட்டமன்ற உறுப்பினர் ரூபகலா சசிதருடைய அடிமைகள். They were working as the slaves. They cannot independently do any kind of an activity in this constituency for the betterment and the better living of this constituency people. ಸೊ ಇಂಥ ಒಂದು ಪರಿಸ್ಥಿತಿನಲ್ಲಿ ನಾವೆಲ್ಲ ಬಂದು ಒಗ್ಗಟ್ಟಾಗಿ ಈ ಕೆಜಿಎಫ್ ಜನರಿಗೆ ಬಂದು ತಿಳುವಳಿಕೆಯನ್ನು ಮೂಡಿಸಿ
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಂಡಂತ ಕನಸು ಏನಿದೆಯೇ, ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಂತ ಕೀರ್ತಿ ಏನಿದೆಯಾ, ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನು ಏನಿದೆ ಆ ಪ್ರಕಾರ ನಾವು ಬಂದು ಹೋರಾಟ ಮಾಡಬೇಕು. ನಮಗೆ ಸಿಗಬೇಕಾದ ಹಕ್ಕುಗಳಿಗಾಗಿ ನಾವು ನಿಜವಾಗಿಯೂ ಹೋರಾಟ ಮಾಡಬೇಕು ಅಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ನಮ್ಮ ಜಾತ್ಯತೀತ ಜನತಾದಳದ ವತಿಯಿಂದ ಬಂದಿರತಕ್ಕಂಥ ಎಲ್ಲಾ ನನ್ನ ಹಿರಿಯ ನಾಯಕರುಗಳಿಗೆ ಮತ್ತು ಕಾರ್ಯಕರ್ತರುಗಳಿಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತೊಮ್ಮೆ ನಾನು ನಮ್ಮ ನಗರಸಭೆ ಕಮಿಷನರ್ ಆಯುಕ್ತರು ಶ್ರೀ ಶ್ರೀಧರ್ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ JDS wanted for Kashamballi Rural High School, immediately contact HM. Pure and clean. No compromise. Best quality. Family restaurant. 100% Hambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145.